ಹಾಯ್, ನನ್ನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ನಾವಿವತ್ತು ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಈ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಸಖತ್ ಟೇಸ್ಟಿಯಾಗಿ, ಅಷ್ಟೇ ಹೆಲ್ದಿಯಾಗಿ, ಯಾವ ಬೇಕ್ರಿಲೂ ಕೂಡ ಸಿಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸ್ವೀಟ್ ಇರೋವಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ, ಫುಲ್ ಹಣ್ಣಾಗಿರಬೇಕು. ಈ ಹಣ್ಣನ್ನು ಕಟ್ ಮಾಡಿಬಿಟ್ಟು ಈ ಮಾವಿನ ಹಣ್ಣು ಅಂದ ತಕ್ಷಣ ಈ ರೀತಿ ಕಟ್ ಮಾಡಿ ನೋಡೋದೇ ಒಂದು ಖುಷಿ ಅಲ್ವಾ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಈ ಮ್ಯಾಂಗೋ ಆ್ಯಡಿಗೆಲ್ಲ ಈ ರೀತಿ ಕಟ್ ಮಾಡಿ ತೋರಿಸೋರು. ಈ ಫೋಟೋ ನೋಡಿದ ತಕ್ಷಣ ಆ ಜ್ಯೂಸ್ ಕುಡಿಬೇಕು ಅನಿಸೋದು, ಅಷ್ಟೇ ಚೆನ್ನಾಗಿ ಕಾಣೋದಂದರೆ. ಆವಾಗೆಲ್ಲ ಗೊತ್ತಿರಲಿಲ್ಲ ಈ ರೀತಿ ಮಾಡ್ತಾರೆ, ಅಂದರೆ ಈ ರೀತಿ ಕಟ್ ಮಾಡಿದ್ರೆ ಸ್ಲೈಸ್ ಥರ ಬರುತ್ತೆ ಹೀಗೆ ಅಂತ. ತುಂಬ ಖುಷಿಪಟ್ಟು ಆ ಜ್ಯೂಸ್ ತೊಗೊಳ್ತಿದ್ವಿ. ಅದು ಜಸ್ಟ್ ಆ ಪಿಕ್ ನೋಡಿನೇ ನೀಟಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಹಣ್ಣಲ್ಲಿರೋ ತಿರುಳೆಲ್ಲ ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 4 ಏಲಕ್ಕಿ ಬೀಜ ಹಾಕ್ಕೊಳ್ತಾ ಇದ್ದೀನಿ, ಸಿಪ್ಪೆ ತೆಗೆದ್ಬಿಟ್ಟು. ಒಂದು 3ರಿಂದ 4 ಹಾಕ್ಕೊಳ್ಳಿ, ನೀವು ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಒಂದು 2-3 ಆಗೋಷ್ಟು ಸ್ವೀಟ್ ಮಾಡ್ತಾಯಿದ್ದೀನಿ. ಹಾಗಾಗಿ 2 ಹಣ್ಣು, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡು ನುಣ್ಣಗೆ ರುಬ್ಕೊಳ್ಳಿ. ನೀರು ಹಾಕ್ಕೋಬೇಡಿ, ನೀರು ಹಾಕ್ಕೊಳ್ದೇ ರುಬ್ಕೋಬೇಕು. ಆ ಮಾವಿನ ಹಣ್ಣಲ್ಲೇ ನೀಟಾಗಿ ಪೇಸ್ಟ್ ಥರ ಆಗುತ್ತೆ. ನಂತರ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೊಂದು 4 ಸ್ಪೂನ್ ಕಡಲೆಬೀಜ ಹಾಕ್ಕೊಂಡು, ಕಡಲೆಬೀಜ ಎಲ್ಲ ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದೇ ಬಾಣಲಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕಿ, ಒಂದು ಮುಕ್ಕಾಲು ಬೌಲಷ್ಟು ಕಾಯಿ ಹಾಕ್ಕೊಂಡು ನೀಟಾಗಿ ಆ ತುಪ್ಪದಲ್ಲಿ ಹುರ್ಕೊಳ್ಳಿ. ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋದಂಥ ಕಡಲೆಬೀಜದ ಪುಡಿ ಅಥವಾ ಶೇಂಗಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡ್ತಾಯಿದ್ರೆ ಕಾಯಿ ಮತ್ತು ಕಡಲೆಬೀಜದ ಪುಡಿ ಎರಡನ್ನೂ ಜಾಸ್ತಿ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ತುಪ್ಪಕ್ಕೆ ಬೆರೆಯೋ ಹಾಗೆ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ಅಂದರೆ ಸ್ವೀಟ್ ಎಷ್ಟು ತಿಂತೀರಾ, ಅಂದರೆ ಎಷ್ಟು ಇಷ್ಟ ಆಗುತ್ತೆ ನಿಮಗೆ, ಅದ್ರ ಮೇಲೆ ಬೆಲ್ಲನ ನೋಡಿ ಹಾಕ್ಕೊಳ್ಳಿ. ಒಂದು 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಸ್ವೀಟ್ ಮಾಡಿದ್ರು, ಇದೆ ಅಂತಲ್ಲ, ನೀವು ಯಾವುದೇ ಸ್ವೀಟ್ ಮಾಡಿದ್ರು ಅದಕ್ಕೆ 1 ಚಿಟಿಕೆ ಆಗಲಿ ಉಪ್ಪು ಹಾಕಬೇಕಂತೆ. ರುಚಿ ಜಾಸ್ತಿ ಅಂತ ಹೇಳ್ತಾರೆ 1 ಹರಳಾಗಲಿ ಉಪ್ಪು ಹಾಕಿದ್ರೆ. ನೀಟಾಗಿ ಇದನ್ನೆಲ್ಲ ಹುರ್ಕೊಂಡು ಬಾಳೆ ಎಲೆನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಒಂದು ಅಂಗೈ ಹೆಗ್ಲಕ್ಕಿಂತ ಒಂಚೂರು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಾನು ಇದನ್ನು ಸ್ಟೀಮಲ್ಲಿ ಬೇಯಿಸಬೇಕು, ಹಾಗಾಗಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಬಿಸಿಗೆ ಇಟ್ಟಿದ್ದೀನಿ ಆಲ್ರೆಡಿನ. ಈ ಬಾಳೆ ಎಲೆ ಮೇಲೆಲ್ಲ ಒಂದು 2 ಡ್ರಾಪ್ಸಷ್ಟು ತುಪ್ಪ ಹಾಕ್ಕೊಂಬಿಟ್ಟು, ನೀವು ಎಷ್ಟು ಹಾಕ್ತೀರಾ ಅದ್ರ ಮೇಲೆಲ್ಲ ಈ ರೀತಿ ತುಪ್ಪ ಹಾಕ್ಕೊಂಡು ನೀಟಾಗಿ ಬಾಳೆ ಎಲೆಗೆಲ್ಲ ಆಗೋ ಹಾಗೆ ಕೈಯಲ್ಲಿ ಹಚ್ಚಿ ಹಿಂಗೆ. ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋವಂಥ ಮಾವಿನ ಹಣ್ಣು ಪೇಸ್ಟ್, ಅಂದರೆ ಅಕ್ಕಿ ಹಿಟ್ಟು ಮತ್ತು ಮಾವಿನ ಹಣ್ಣು ಹಾಕ್ಕೊಂಡು ರುಬ್ಕೊಂಡಿದ್ದೆನಲ್ಲ ಆ ಪೇಸ್ಟನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಆ ಬಾಳೆ ಎಲೆಗೆಲ್ಲ ಹರಡಿ, ಅದನ್ನು ಫುಲ್ಲು ದಪ್ಪ ಮಾಡಬೇಡಿ, ಫುಲ್ಲು ತೆಳುಗೆ ಹರಡಿ, ಕಿತ್ಕೊಳ್ಳೋದಿಲ್ಲ ಏನಿಲ್ಲ. ತುಂಬ ಚೆನ್ನಾಗಿ ಒಳ್ಳೆ ಒಬ್ಬಿಟ್ಟು ಹೇಗಿರುತ್ತಲ್ಲ ಆ ಶೇಪಲ್ಲಿ ಬರುತ್ತೆ. ಅಷ್ಟು ನೀಟಾಗಿ ಮಂದ ಮಾಡೋಕೆ ಹೋಗ್ಬೇಡಿ, ಫುಲ್ಲು ತೆಳುಗೆ ಬಾಳೆ ಎಲೆ ತುಂಬಾ ಹರಡಿ, ಎಷ್ಟು ತೆಳುಗಾಗುತ್ತೋ ಅಷ್ಟು ತೆಳುಗೂ ಹರಡ್ಬಿಡಿ. ಕಿತ್ಕೊಳ್ಳುತ್ತೆ ಅಂತೇಳಿ ದಪ್ಪ ಮಾಡೋಕೆ ಹೋಗಬೇಡಿ. ನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋವಂಥ ಕಾಯಿ ಮತ್ತು ಶೇಂಗಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ಹಾಕ್ಕೊಂಬಿಟ್ಟು ಈ ರೀತಿ ಮಡಚಿ, ಕರೆಕ್ಟಾಗಿ ಮಧ್ಯಕ್ಕೆ ನೋಡಿಬಿಟ್ಟು ಮಡಚಿ. ಪ್ರೆಸ್ ಮಾಡಬೇಡಿ ಜಾಸ್ತಿನ, ಜಸ್ಟ್ ಹಿಂಗೆ ಮಡಚಿದ ತಕ್ಷಣ ಅದು ಅಂಟ್ಕೊಳ್ಳುತ್ತೆ. ಅದಕ್ಕೇ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿ, ಜಾಸ್ತಿ ಒತ್ತಬೇಡಿ, ಆಚೆ ಬಂದುಬಿಡುತ್ತೆ ಎಲ್ಲನ. ಈ ರೀತಿ ಎಲ್ಲನೂ ನೀಟಾಗಿ ಮಡಚಿಬಿಟ್ಟು, ನಾನು ಸ್ಟೀಮಲ್ಲಿ ಬೇಯಿಸ್ಬೇಕಂತ ಹೇಳಿದ್ನಲ್ಲ, ಅದರೊಳಗಡೆ ಇಡ್ಲಿ ಪಾತ್ರೆ ಒಳಗಡೆ ಎಲ್ಲನೂ ಹಾಕ್ತಾಯಿದ್ದೀನಿ. ಇರೋ ಅಂಥವ್ರು ಸ್ಟೀಮಲ್ಲಿ ಬೇಯಿಸೋದಕ್ಕೆ ಅಂತಲೇ ಪಾತ್ರೆಗಳು ಬರುತ್ತೆ ಇವಾಗೆಲ್ಲನ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇಡ್ಲಿ ಪಾತ್ರೆಯಲ್ಲೇ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ಮಾಡ್ತೀರೋ ಅಷ್ಟನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆ ಎಲೆ ಗ್ರೀನ್ ಕಲರ್ ಇರೋದೆಲ್ಲ ಎಲೆ ಪಾಚಿ ಕಲರ್ ತಿರುಗಿರುತ್ತೆ, ಅಲ್ಲಿವರೆಗೂ ಬೇಯಬೇಕು. ಅಂದರೆ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಇಷ್ಟು ಬೆಂದಿದ್ರೆ ಹದವಾಗಿ ಬೆಂದಿರುತ್ತೆ. ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಅದು ನೀಟಾಗಿ ಬೇಯಬೇಕು. ಹಾಗಾಗಿ ಒಂದು 5-10 ನಿಮಿಷದಲ್ಲೆಲ್ಲ ನೀಟಾಗಿ ಈ ರೀತಿ ಬೆಂದಿರುತ್ತೆ. ಸ್ವಲ್ಪ ಹಾರ್ಕೊಳ್ಳೋದಕ್ಕೆ ಬಿಟ್ಟು, ಲೈಟಾಗಿ ಹಾರ್ಕೊಳ್ಳೋದಕ್ಕೆ ಬಿಟ್ಟು ಹಿಂಗೆ ತೆಗೆದ್ರೆ ಸಾಕು. ನೋಡಿ, ಬಿಸಿ ಬಿಸಿ ಹೊಗೆ ಬರ್ತಿದೆ. ಈ ಸ್ವೀಟ್ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ಎಷ್ಟು ಜನಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಒಂದು ಸರ್ತಿ ಮಾಡಿದ್ರೆ ಸಾಕು, ಖಂಡಿತ ನಿಮ್ಮ ಮನೆಗಳಲ್ಲಿ ಕೇಳ್ತಾರೆ, ಮಾಡು, ತುಂಬ ಚೆನ್ನಾಗಿತ್ತು ಆ ಸ್ವೀಟು ಅಂತ. ಬಿಸಿನಾದರೂ ತಿನ್ಕೋಬೋದು, ಅಥವಾ
ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಮಾಡಿ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಆ ರೀತಿಯೂ ಟ್ರೈ ಮಾಡಿ. ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ತಿನ್ಕೊಳ್ಳಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪನೇ ತಿನ್ನಿಸಿದ್ದು ಫಸ್ಟ್ಗೆ. ಅವ್ರ ಅಪ್ಪಾಜಿಗೂ ಕೂಡ ಹೋಗಿ ಕೇಳ್ತಾಯಿದ್ಲು, ಅಪ್ಪಾಜಿ ತಿನ್ನಿಸು ತಿನ್ನಿಸು ಅಂತ. ಅವ್ರು ತಿನ್ನಿಸ್ಬೇಕಾದ್ರೂ ನಾನು ಸ್ವೀಟು ಅಂತ ಸ್ವಲ್ಪ ಅಂದರೆ ಒಂದು ಅರ್ಧ ಅಷ್ಟು ಅವಳಿಗೆ ತಿನ್ನಿಸಿ ಇನ್ನು ಮಿಕ್ಕಿದ್ದು ನಾನು ತಿಂದ್ಕೊಂಡೆ. ಅವ್ರ ಅಪ್ಪಾಜಿನೂ ಕೇಳಿ ಕೇಳಿ ತಿಂದಳು ಅವ್ರ ಅಪ್ಪಾಜಿ ಹತ್ರನೂ. ಇಲ್ಲೂ ಕೂಡ ಒಂದು ಅರ್ಧಕ್ಕಿಂತ ಜಾಸ್ತಿನೇ ತಿಂದಳು, ತುಂಬ ಇಷ್ಟಪಟ್ಟು. ಅಷ್ಟು ರುಚಿಯಾಗಿತ್ತು. ಆ ತುಪ್ಪದ ಘಮ, ಆ ಕಾಯ್ದು, ಆ ಮಾವಿನ ಹಣ್ಣಿಂದ ಕ್ರಿಸ್ಪಿನೆಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ ಫ್ಲೇವರು ತಿಂತಾಯಿದ್ರೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.